ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೆ ಹಾಗೂ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ. ನಾನಿವತ್ತು ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಹೊಂದುವಂತಹ ಹಾಗೂ ಸುಲಭವಾಗಿ ಆಗುವಂತಹ ಹೀರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಹೀರೆಕಾಯಿನ ತೊಳೆದು ಸಿಪ್ಪೆ ತೆಗೆದು ಹೆಚ್ಚಿಕೊಳ್ಳಿ. ನಂತರ ಈರುಳ್ಳಿ, ಟೊಮೊಟೊ ಸಹ ಸಣ್ಣಗೆ ಹೆಚ್ಚಿಕೊಳ್ಳಿ. ನಾನು ಇಲ್ಲಿ ಒಂದು ಹುಳಿ ಟೊಮೆಟೊ ಹಾಗೂ ಒಂದು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ನಂತರ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಶೇಂಗಾವನ್ನು ಹಾಕಿ ಸಣ್ಣ ಉರಿಯಲ್ಲಿ ಕಂದು ಬಣ್ಣ ಬರುವವರೆಗೆ ನಿಧಾನವಾಗಿ ಹುರಿದುಕೊಳ್ಳಿ. ಒಂದು ಮಿಕ್ಸರ್ ಜಾರ್ನಲ್ಲಿ ಹುರಿದ ಶೇಂಗಾ ಹಾಗೂ ಬಿಳಿ ಎಳ್ಳು ಹಾಕಿ ಒಣ ಪುಡಿ ಮಾಡಿಕೊಳ್ಳಿ. ಹುರುಶೆಣ್ಣೆಯನ್ನು ಇಷ್ಟಪಡುವವರು ಅದನ್ನು ಸಹ ಹುರಿದು ಸೇರಿಸಬಹುದು. ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆ ಹಾಕಿ ಅದು ಕಾದ ನಂತರ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನು ಹಾಕಿ ಹುರಿದುಕೊಳ್ಳಿ. ಹುಣಸೆ ರಸವನ್ನು ಇಷ್ಟಪಡುವವರು ಅದನ್ನು ಸಹ ಸೇರಿಸಿಕೊಳ್ಳಬಹುದು. ಹೆಚ್ಚಿದ ಈರುಳ್ಳಿ ಹಾಕಿ ಬಣ್ಣ ಬದಲಾಗುವವರೆಗೆ ಹುರಿದುಕೊಳ್ಳಿ. ನಂತರ ಟೊಮೆಟೊ, ಅರಿಶಿನ ಸೇರಿಸಿ. ಇದೇ ವಿಧಾನದಲ್ಲಿ ಸೋರೆಕಾಯಿ ಪಲ್ಯ ಸಹ ಮಾಡಿಕೊಳ್ಳಬಹುದು. ತೊಳೆದು ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಚಿದ ಹೀರೆಕಾಯಿ ಸೇರಿಸಿ ಸ್ವಲ್ಪ ಬಾಡುವವರೆಗೂ ಬಾಡಿಸಿ. ತುರಿದ ಕಾಯಿಯನ್ನು ಸಹ ಬಳಸಬಹುದು. ರುಚಿಗೆ ತಕ್ಕಂತೆ ಉಪ್ಪು, ಅಗತ್ಯಕ್ಕೆ ತಕ್ಕಂತೆ ನೀರು ಸೇರಿಸಿ ಮುಚ್ಚಳ ಮುಚ್ಚಿ ಹೀರೆಕಾಯಿ ಮುಕ್ಕಾಲು ಭಾಗ ಬೇಯುವವರೆಗೂ ಬೇಯಿಸಿ. ಸಿಹಿಯನ್ನು ಇಷ್ಟಪಡುವವರು ಬೆಲ್ಲವನ್ನು ಸಹ ಸೇರಿಸಬಹುದು. ಮನೆಯಲ್ಲಿ ಉಪಯೋಗಿಸುವ ಸಾಂಬಾರು ಪುಡಿ ಹಾಗೂ ಅಚ್ಚಕಾರದ ಪುಡಿ ಸೇರಿಸಿ ಒಂದು ಕುದಿ ಕುದಿಸಿ. ಈ ಹಿಂದೆ ಹುರಿದಿದ್ದ ಶೇಂಗಾ ಹಾಗೂ ಬಿಳಿ ಎಳ್ಳು ಪುಡಿ ಸೇರಿಸಿದರೆ ರುಚಿಕರವಾದ ಹಾಗೂ ಸುಲಭವಾದ ಹೀರೆಕಾಯಿ ಪಲ್ಯ ಸವಿಯಲು ಸಿದ್ಧ.